ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸೂಪರ್ ಆಗಿರೋ ಒಂದು ಚಿಕನ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಬೇರೆ ಥರ ಚಿಕನ್ ಫ್ರೈ ಮಾಡಬೇಕು ಅಂತ ಇದ್ದರೆ ಒಂದು ಸಲ ಈ ಥರ ಚಿಕನ್ ಫ್ರೈನ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ಬರುವಂಥ ಒಂದು ರೆಸಿಪಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ ಒಂದು 10 ರೆಡ್ ಚಿಲ್ಲಿನ ಫ್ರೈ ಮಾಡಿ ತೊಗೊಂಡಿದ್ದೀನಿ. ಹಸಿ ರೆಡ್ ಚಿಲ್ಲಿ ಅಲ್ಲ, ಫ್ರೈ ಮಾಡಿರುವಂಥ ರೆಡ್ ಚಿಲ್ಲಿ. ಹಾಗೆ ಒಂದು 7 ಎಸಲಾಗುವಷ್ಟು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಹಾಗೆ ಒಂದು ಅರ್ಧ ಲಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 3 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್, 3 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಹಾಗೆ 1 ಸ್ಪೂನ್ ಆಗುವಷ್ಟು ಮೈದಾ. ನೀವೇನು ಕ್ರಿಸ್ಪಿಯಾಗಿ ಚಿಕನ್ ಬರಬೇಕು ಅಂದರೆ ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು, ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಒಂದು 3 ಸ್ಪೂನ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಫಸ್ಟಿಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡೋದಕ್ಕೆ ಒಣಮೆಣಸು, ಶುಂಠಿ, ಬೆಳ್ಳುಳ್ಳಿ ಹಾಗೆ ಮೊಸರೇನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಒಂದು ಅರ್ಧ ಲಿಂಬೆಹಣ್ಣನ್ನು ನಾನು ಅದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ. ನೀರೇನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ನಿಮಗೆ ಸ್ವಲ್ಪ ತರಿ ಅನಿಸಿದರೆ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ, ಹಾಗೆ ರುಚಿಗೆ ಉಪ್ಪು. ನಾನಿಲ್ಲಿ ಆಲ್ಮೋಸ್ಟ್ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ನಾನಿಲ್ಲಿ ಒಂದು 3/4 kg ಆಗುವಷ್ಟು ಚಿಕನ್ ಬ್ರೆಸ್ಟ್ ಪೀಸ್ ಏನಿದೆ, ಮಾಂಸ, ಅದನ್ನು ತೊಗೊಂಡ್ರೆ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನೀವು ಮೂಳೆ ಕೂಡ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಈಗ ಮಸಾಲ ಏನು ಗ್ರೈಂಡ್ ಮಾಡಿದ್ದೀರಾ ಅದನ್ನು ನುಣ್ಣಗೆ ಗ್ರೈಂಡ್ ಮಾಡಿದ್ದೀನಿ. ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಎಲ್ಲ ಫ್ಲೋರನ್ನ ಹಾಕ್ಕೊಳ್ಳಿ. ಕಾರ್ನ್ಫ್ಲೋರ್, ರೈಸ್ ಫ್ಲೋರ್, ಹಾಗೆ ಮೈದಾ. ಈ ಫ್ಲೋರ್ ಹಾಕೋದ್ರಿಂದ ಚಿಕನ್ ಏನಿದೆ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಚಿಕನ್ನಿಂದ ಮಸಾಲೆ ಏನಿದೆ ಅದು ಚೂರು ಸಹ ಬಿಟ್ಕೊಳ್ಳಲ್ಲ, ಅದಕ್ಕೆ ಕರೆಕ್ಟಾಗಿ ಅಂಟ್ಕೊಳ್ಳುತ್ತೆ. ಆಮೇಲೆ ನಾನು ಒಂದು ಎಗ್ ವೈಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಮಸಾಲ ಕರೆಕ್ಟಾಗಿ ಹಿಡಿಬೇಕು ಅಂದರೆ ಎಗ್ ವೈಟನ್ನು ಹಾಕ್ಕೊಳ್ಬೇಕು. ಅದಕ್ಕೋಸ್ಕರ ಒಂದು ಎಗ್ ವೈಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಏನಾದರೂ ಸಾಲ್ಟ್ ಕಡಿಮೆ ಇದ್ದರೆ ನೀವು ಈ ಟೈಮಲ್ಲಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲೇ ಎಲ್ಲದಕ್ಕೂ ಚೆನ್ನಾಗಿ ಅದು ಹಿಡಿಬೇಕು ಮಸಾಲ. ತುಂಬಾ ಚೆನ್ನಾಗಿ ಈ ರೆಸಿಪಿ ಬಂದಿತ್ತು. ನೀವು ಕೂಡ ಒಂದು ಸಲ ಇದೇ ಥರ ಚಿಕನ್ ಫ್ರೈನ ಮಾಡಿ ನೋಡಿ, ಸಖತ್ ಇಷ್ಟಪಟ್ಟು ತಿಂತೀರಾ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ಆಮೇಲೆ ಫ್ರೈ ಮಾಡಿದ ಮೇಲೂ ಅಷ್ಟೇ ಸಖತ್ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು. ಇದನ್ನು ಒಂದು 30 ನಿಮಿಷದ ಕಾಲ ನಾನು ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಆಮೇಲೆ ಫ್ರೈಗೆ ನಾನು ಆಯಿಲನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಆಯಿಲ್ ಈಗ ಹೀಟ್ ಆಗಿದೆ, ಅದಕ್ಕೆ ಚಿಕನನ್ನು ಬಿಟ್ಕೊಳ್ಳೋಣ. ಇದನ್ನು ನೀವು ಚಿಕನ್ ಕರಿಯುವಾಗಲೂ ಅಷ್ಟೇ ಹೈ ಫ್ಲೇಮಲ್ಲೇ ಕರಿಬೇಕು. ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಕರೆದ್ರೆ ಏನಾಗುತ್ತೆ, ಚಿಕನ್ನಿಂದ ಮಸಾಲ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಎಲ್ಲದನ್ನು ಫ್ರೈ ಮಾಡ್ಕೊಳ್ಳಿ. ಎಣ್ಣೆನೂ ಅಷ್ಟೇ ಚೆನ್ನಾಗಿ ಕಾದ ಮೇಲೆ ನೀವು ಚಿಕನನ್ನು ಹಾಕ್ಕೊಳ್ಬೇಕು, ಇಲ್ಲಾಂದ್ರೂ ಮಸಾಲ ಬಿಟ್ಕೊಳ್ಳುತ್ತೆ. ಸೊ ನೋಡಿ, ಇವಾಗ ಚಿಕನ್ ಚೆನ್ನಾಗಿ ಕಾದಿದೆ, ಸಖತ್ ಕ್ರಿಸ್ಪಿಯಾಗಿ ಬಂದಿತ್ತು ಮಾತ್ರ ಇದು. ಎಣ್ಣೆನೂ ಅಷ್ಟೇ ಸ್ವಲ್ಪನೂ ಎಣ್ಣೆ ಹೀರ್ಕೊಳ್ಳಲ್ಲ. ಎಲ್ಲ ಚಿಕನನ್ನು ಈ ಥರ ಫ್ರೈ ಮಾಡ್ಕೊಳ್ಳಿ. ನಿಮಗೇನಾದರೂ ಈ ರೆಸಿಪೀಸ್ ಎಲ್ಲ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನೋಡಿ, ಈಗ ಎಲ್ಲ ಚಿಕನನ್ನು ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪನೂ ಮಸಾಲ ಚಿಕನಿಂದ ಬಿಟ್ಕೊಂಡಿಲ್ಲ, ಕರೆಕ್ಟಾಗಿ ಕೋಟ್ ಆಗಿದೆ. ಆಮೇಲೆ ನಾನು ಇದನ್ನು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ, ಆವಾಗ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಕಾದಿದೆ, ಅದಕ್ಕೇ 1-2 ಸ್ಪೂನ್ ಎಣ್ಣೆಗೆ ಸ್ವಲ್ಪ ಕರಿಬೇವು, ಹಾಗೆ 1-2 ಹಸಿಮೆಣಸು, ಹಾಗೆ 1-2 ಒಣಮೆಣಸು, ಹಾಗೆ ಸ್ವಲ್ಪ ಮಸ್ಟರ್ಡ್ ಸೀಡನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾದಾದಮೇಲೆ ಅದಕ್ಕೆ ಚಿಕನ್ ಏನು ಫ್ರೈ ಮಾಡಿದ್ದೀರಾ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ 1-2 ನಿಮಿಷ ಅದನ್ನು ಈ ಥರ ಮಗ್ಸ್ತಾ ಇರಿ. ನೋಡಿ, 1-2 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಫ್ರೈ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ಸಖತ್ ಕ್ರಿಸ್ಪಿಯಾಗಿ ಬಂದಿತ್ತು. ಹಾಗೆ ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಇಷ್ಟಪಟ್ಟು ತಿಂದರು. ನೀವು ಒಂದು ಸಲ ಮನೇಲೇ ಇದನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ.